ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಫರ್ಟಿಲಿಟಿ ಆಫ್ಟರ್ 35. ಯೂಶ್ವಲ್ ಆಗಿ ಫರ್ಟಿಲಿಟಿ ಏಜ್ ಆಗ್ತಾ 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 ಫರ್ಟಿಲಿಟಿ ಕೂಡ ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂತಂದರೆ ಎಲ್ಲ ಹೆಣ್ಮಕ್ಳು ತಮ್ಮ ಎಲ್ಲ ಎಗ್ಸ್ ಜೊತೆಗೆ ಹುಟ್ಟಿರ್ತಾರೆ. ಓಕೆ, ಬೇಕಂದವಾಗ ಪ್ರೊಡ್ಯೂಸ್ ಆಗೋದಿಲ್ಲ ನಮ್ಮ ದೇಹದಲ್ಲಿ ಎಗ್ಸು. ಸೊ ಹುಟ್ಟಿದವಾಗಲೇ ಹುಟ್ಟುತ್ತಾನೆ ಟೋಟಲ್ ನಂಬರ್ ಆಫ್ ಎಗ್ಸ್ ಜೊತೆಗೆ ಹೆಣ್ಮಕ್ಳು ಹುಟ್ಟಿರ್ತಾರೆ. ಸೊ ಇವರಿಗೆ ಎಷ್ಟು ವರ್ಷನೋ ಅವರ ಓವರೀಸಲ್ಲಿ ಇರುವಂತಹ ಎಗ್ಸ್ಗೂ ಕೂಡ ಅಷ್ಟೇ ವರ್ಷ, ಅಷ್ಟೇ ವಯಸ್ಸು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಓಕೆ, ಸೊ ಹಾಗಾಗಿನೇ ಬೆಳೀತಾ ಹೋದಂಗೆ ನಂಬರ್ ಆಫ್ ಎಗ್ಸ್ ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಕಮ್ಮಿ ಆಗುತ್ತೆ. ಈ ಕ್ವಾಲಿಟಿ ಯೂಶ್ವಲ್ ಆಗಿ 30 ಇಯರ್ಸ್ಗಿನ ಮುಂಚೆ ಪೀಕಲ್ಲಿರುತ್ತೆ. 30 ಇಯರ್ಸ್ ಆದಮೇಲೆ ಡಿಕ್ಲೈನ್ ಆಗುತ್ತೆ, ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆಫ್ಟರ್ 35 ಇನ್ನೂ ಬೇಗ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ವಾಲಿಟಿ ತುಂಬ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಡಸಂಟ್ ಮೀನ್ ದ್ಯಾಟ್ ಕನ್ಸೀವ್ ಆಗೋದಕ್ಕೆ ಆಗೋದೇ ಇಲ್ಲ, 35 ಇಯರ್ಸ್ ಆದಮೇಲೆ ಕನ್ಸೀವ್ ಆಗೋದಕ್ಕೆ ಆಗೋದೇ ಇಲ್ಲ ಅನ್ನೋ ಅಂಥದ್ದೇನೂ ಇಲ್ಲ. ಈಗಂತೂ ನಮ್ಮಲ್ಲಿ ಮದುವೆ ಆಗೋ ಟೈಮೇ ಲೇಟ್ ಆಗಿಬಿಟ್ಟಿದೆ. ಓಕೆ, ಆಫ್ಟರ್ 30ನೇ ಮದುವೆ ಆಗ್ತಾರೆ. ಸೊ ಆಫ್ಟರ್ 30 ಮದುವೆ ಆದಮೇಲೆ ಆಬ್ವಿಯಸ್ಲಿ ಸ್ವಲ್ಪ ವರ್ಷ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದಕ್ಕೆ, ಸೆಟಲ್ ಡೌನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ಅದು ಆದಮೇಲೆ ಮಗುನ ಮಾಡ್ಕೊತಾರೆ. ಪ್ರೊಫೆಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲನೂ ಸೇರಿ ಆಫ್ಟರ್ 35 ಮಗುನ ಮಾಡ್ಕೊಳ್ಳೋರೆ ತುಂಬ ಜಾಸ್ತಿ ಆಗಿದ್ದಾರೆ. ಓಕೆ, ಸೊ ಯಾವಾಗ ಟ್ರೈ ಮಾಡ್ತಾರೆ, ಸೊ ನನಗೇನು ಎಲ್ಲ ಸರಿಯಾಗಿದೆ, ಪೀರಿಯಡ್ಸ್ ಎಲ್ಲ ಸರಿಯಾಗಿದೆ, ರೆಗ್ಯುಲರಾಗಿ ಆಗ್ತಾ ಇದೆ, ಎವ್ರಿಥಿಂಗ್ ಈಸ್ ಗುಡ್ ಇನಫ್, ನನಗೇನು ಯಾವಾಗ ಬೇಕಾದ್ರೂ ಆಗುತ್ತೆ ಅನ್ನೋದೇ ಯೋಚನೆ ತಲೆನಲ್ಲಿರುತ್ತೆ. ಅದು ಸರಿ ಕೂಡ. ಓಕೆ, ಬಟ್ ಯಾವಾಗ ರಿಯಾಲಿಟಿ ಹಿಟ್ಸ್ ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಸೊ ಯಾಕೆ ಆಗ್ತಾ ಇಲ್ಲ ಅನ್ನೋದು ಆವಾಗ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವಾಗ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಎವ್ರಿಥಿಂಗ್ ಕಮ್ಸ್ ಟು ದ ಪಿಕ್ಚರ್. ಓಕೆ, ಆವಾಗ ಏನು ತಲೆನಲ್ಲಿ ಬರುತ್ತೆ, ಅಯ್ಯೋ 35 ಏಜ್ ಆಗಿಬಿಟ್ಟಿದೆ, ಸೊ ಡಾಕ್ಟರ್ಸ್ ಹೀಗೆ ಹೇಳ್ತಾ ಇದ್ದಾರೆ, ಕ್ವಾಲಿಟಿ ಎಗ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಸೊ ನಾನು ಕನ್ಸೀವ್ ಆಗಬಹುದಾ, ಆಗೋದೇ ಇಲ್ವಾ, ಸಪೋಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿರೋದ್ರಿಂದ 35 ಆದಮೇಲೆ ಯೂಶ್ವಲ್ ಆಗಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಮಗುಗೇನಾದರೂ ಬರ್ತ್ ಡಿಫೆಕ್ಟ್ಸ್ ಬರುತ್ತಾ, ಮಗು ಅಬ್ನಾರ್ಮಲ್ ಇರುತ್ತಾ, ನಾನು ಯಾವೆಲ್ಲ ಟೆಸ್ಟ್ಗಳ್ನ ಮಾಡಿಸ್ಬೇಕು, ಪ್ರೆಗ್ನೆಂಟ್ ಇದ್ದವಾಗ ಏನು ಟೆಸ್ಟ್ಗಳ್ನ ಮಾಡಿಸ್ಬೇಕು, ಪ್ರೀ ಕನ್ಸೆಪ್ಷನಲ್ ಏನು ಟೆಸ್ಟ್ಗಳ್ನ ಮಾಡಿಸ್ಬೇಕು, ಅಂದರೆ ಕನ್ಸೀವ್ ಆಗೋದಕ್ಕೂ ಮುಂಚೆ ಯಾವೆಲ್ಲ ಟೆಸ್ಟ್ಗಳ್ನ ಮಾಡಿಸ್ಬೇಕು, ಕನ್ಸೀವ್ ಆದಮೇಲೆ ವೈಲ್ ಆಮ್ ಪ್ರೆಗ್ನೆಂಟ್ ಆವಾಗ ಏನು, ಗರ್ಭಿಣಿ ಆಗಿದ್ದವಾಗ ಏನೆಲ್ಲ ಟೆಸ್ಟ್ಗಳ್ನ ಮಾಡಿಸ್ಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು, ಡಾಕ್ಟರ್ನ ಯಾವಾಗ ಮೀಟ್ ಮಾಡಬೇಕು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಆಫ್ಟರ್ 35 ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿದ್ರೆ, 35 ವರ್ಷದ ನಂತರ ಗರ್ಭಿಣಿ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಯಾಕೆ ತಿಳ್ಕೊಬೇಕು ಅಂತಂತಂದರೆ, ಇದು ಬರ್ಬೋದು, ಇದು ಬರಬಹುದು, ಇದು ಬರ್ಬೋದು, ಇದು ಬರ್ಬೋದು, ಇದು ಬರ್ಬೋದು, ಯಾವುದು ಬೇಕಾದರೂ ಬರಬಹುದು, ಬರದೇನೂ ಇರಬಹುದು. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಓಕೆ, ವಾಟ್ ಈಸ್ ಕಮಿಂಗ್ ಆನ್ ಯುವರ್ ವೇ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿತ್ತು ಅಂತಂದರೆ ಅಟ್ಲೀಸ್ಟ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಓಕೆ, ಇದೆಲ್ಲ ಬರಬಹುದು, ದಿಸ್ ಇಸ್ ಹೌ ಐ ಶುಡ್ ಟ್ಯಾಕಲ್ ಆಲ್ ದಿಸ್ ಥಿಂಗ್ಸ್ ಅನ್ನೋದು ನಿಮಗೆ ಮುಂಚೆನೇ ಗೊತ್ತಿರುತ್ತೆ. ಓಕೆ, ಇದು ಬಂದರೆ ಇದನ್ನು ಮಾಡ್ತಾರೆ, ಇದನ್ನು ಬಂದರೆ ಅದನ್ನು ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಓಕೆ, ಯಾವಾಗ ನಿಮಗೆ ಪ್ರಯರ್ ನಾಲೆಜ್ ಇರುತ್ತೆ ಆವಾಗ ಓಕೆ ಇಷ್ಟೇ ಅಲ್ವಾ. ಓಕೆ, ಅದರ್ವೈಸ್ ಏನಾಗುತ್ತೆ, ಟೆನ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗಬಹುದು ಅಂತಂದರೆ, ಫಸ್ಟ್ ಥಿಂಗು ಕನ್ಸೀವ್ ಆಗೋದಕ್ಕೇ ಕಷ್ಟ ಆಗಬಹುದು. ಯಾಕೆ ಅಂತಂತಂದರೆ 35+ ಆಗಿರೋದ್ರಿಂದ ಎಗ್ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಇಬ್ಬರದ್ದು ಪಾರ್ಟ್ನರ್ ಇಬ್ರಿಗೂ ವಯಸ್ಸಾಗಿರುತ್ತೆ ಅಲ್ವಾ. ಒಬ್ರಿಗೂ ವಯಸ್ಸಾಗಿರುತ್ತಾ, ಗಂಡು ಮಕ್ಳಿಗೆ ಏನು ವಯಸ್ಸಾಗಲ್ವಾ, ಅವ್ರಿಗೂ ವಯಸ್ಸಾಗಿರುತ್ತೆ. ಸೊ ಅವ್ರ ಏಜ್ ಪ್ರಕಾರ ಅವ್ರ ಸ್ಪರ್ಮ್ ಅಫೆಕ್ಟ್ ಆಗಿರುತ್ತೆ ಆ್ಯಂಡ್ ನಮ್ಮ ಏಜ್ ಪ್ರಕಾರ ನಮ್ಮ ಎಗ್ಸು ಅಫೆಕ್ಟ್ ಆಗಿರುತ್ತೆ. ಓಕೆ, ಸೊ ನಾಟ್ ಸೋ ಗ್ರೇಟ್ ಕ್ವಾಲಿಟಿ ಅನ್ನೋ ಹಾಗೇನಾದರೂ ಇತ್ತು ಅಂತಂದರೆ ಕನ್ಸೀವ್ ಆಗೋದಕ್ಕೇ ಫಸ್ಟ್ ಥಿಂಗು ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗಬಹುದು, ಮಿಸ್ಕ್ಯಾರೇಜಸ್ ಆಗಬಹುದು. ಓಕೆ, ಅದನ್ನು ಬಿಟ್ಟರೆ ರಿಸ್ಕ್ ಆಫ್ ಮಿಸ್ಕ್ಯಾರೇಜ್, ಅದನ್ನು ಬಿಟ್ಟರೆ ರಿಸ್ಕ್ ಆಫ್ ಕ್ರೋಮೋಸೋಮಲ್ ಎಬ್ನಾರ್ಮಲಿಟೀಸ್, ಕ್ರೋಮೋಸೋಮಲ್ ಎಬ್ನಾರ್ಮಲಿಟಿ ಬರುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ 35+ನಲ್ಲಿ. ಓಕೆ, ಆ್ಯಂಡ್ ಇದನ್ನು ಬಿಟ್ಟರೆ GDM ಆ್ಯಂಡ್ ಪ್ರೀಕ್ಲಾಂಪ್ಸಿಯಾ ಆಗುವಂತಹ ಸಾಧ್ಯತೆ ಇರುತ್ತೆ. GDM ಅಂತಂತಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಆ್ಯಂಡ್ ಪ್ರೀಕ್ಲಾಂಪ್ಸಿಯಾ. ಓಕೆ, ಸೊ ಈ ಎರಡು ಕೇಸ್ನು, ಈ ಎರಡು ಕಾಂಪ್ಲಿಕೇಶನ್ನು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ನಾನೇನು 35+ ಇರಲಿಲ್ಲ ಕನ್ಸೀವ್ ಆದವಾಗ, ಸೊ ಅಂದ್ರೂ ಕೂಡ ನನಗೆ GDM ಬಂತಲ್ವಾ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ನಾನೇನು 35+ ಇದ್ನ ಅಂದ್ರೂ ನಾನು ಕನ್ಸೀವ್ ಆಗೋದಕ್ಕೆ ಅಂತ ಪಾಡ್ಪಟ್ಟೆ. ಓಕೆ, ಸೊ 35 ಇದ್ದವ್ರಿಗೆ ಅಂತ ಏನಿಲ್ಲ, ಈಗಂತೂ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಆ್ಯಂಡ್ ನೆಕ್ಸ್ಟು C ಸೆಕ್ಷನ್, ನಾನು ಕೂಡ C ಸೆಕ್ಷನ್ ಆಯಿತು.
ಚಿಕ್ಕವ್ರಿಗೇ ಆಗ್ತಾ ಇದೆ ಸಿ ಸೆಕ್ಷನ್ನು, ಇನ್ನು 35+ನವ್ರಿಗೆ ಆಗೋದು ಏನು ಅಂಥ ಶಾಕಿಂಗ್ ಏನಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಪ್ರೀ ಟರ್ಮ್ ಡೆಲಿವರಿ ಕೂಡ ಆಗಬಹುದು. ಓಕೆ, ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್. ಏನು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್ ಆಗೋ ಅಂಥದ್ದು, ನೀವು ಕನ್ಸೀವ್ ಆದರೆ 35 ಅಬೋವ್ ಇದ್ದು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಈ ಎಲ್ಲ ಕಾಂಪ್ಲಿಕೇಶನ್ಸ್ ಆಗೋಬಹುದು. ಆಗೇ ಆಗುತ್ತೆ ಅಂತ ಏನಿಲ್ಲ, ಯಾರಿಗೆ ಬೇಕಾದರೂ ಆಗಬಹುದು, ಆಗದೆ ಕೂಡ ಇರಬಹುದು. ನೆಕ್ಸ್ಟು ಪ್ರೀ ಕನ್ಸೆಪ್ಷನ್ ಟೆಸ್ಟ್, ಅಂದರೆ ಕನ್ಸೀವ್ ಆಗೋದಕ್ಕೂ ಮುಂಚೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡವಾಗ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅನ್ನೋದು. ಓಕೆ, ಫಸ್ಟ್ ಟೆಸ್ಟು BP, ವೇಟ್, BMI, ಥೈರಾಯ್ಡ್ ಫ್ಯಾಮಿಲಿ ಅಂತಂದರೆ ಅದರಲ್ಲಿ TSH, T3, T4 ಎಲ್ಲ ಬರುತ್ತೆ. ಓಕೆ, ಆ್ಯಂಡ್ ಬ್ಲಡ್ ಶುಗರ್, ಫಾಸ್ಟಿಂಗ್ ಬ್ಲಡ್ ಶುಗರ್ ಆ್ಯಂಡ್ HbA1c. ಓಕೆ, HbA1c ಅಂತಂದರೆ 3 ಮಂತ್ಸ್ದು ಕ್ಲಂಪ್ ಮಾಡಿ ಹೇಳ್ತಾರೆ ಎಷ್ಟಿದೆ ಅಂತ. ಓಕೆ, HbA1c. ನೆಕ್ಸ್ಟು ಫರ್ಟಿಲಿಟಿ ಅಸೆಸ್ಮೆಂಟ್ ಅಂದರೆ ಹಾರ್ಮೋನ್ ಟೆಸ್ಟಲ್ಲಿ AMH ಅಂತಂದರೆ ಆ್ಯಂಟಿಮ್ಯುಲರಿಯನ್ ಹಾರ್ಮೋನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದರೆ FSH, ಲುಟ್ನೈಸಿಂಗ್ ಹಾರ್ಮೋನ್ ಅಂದರೆ LH ಆ್ಯಂಡ್ ಈಸ್ಟ್ರಡಿಯೋಲ್. ಇದಿಷ್ಟು ಇದಿಷ್ಟು ಹಾರ್ಮೋನ್ ಟೆಸ್ಟ್ನ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಪೆಲ್ವಿಕ್ ಅಲ್ಟ್ರಾಸೌಂಡ್, ಯೂಟ್ರಸ್ ಅಪಿಯರೆನ್ಸು ಅಬ್ನಾರ್ಮಲಿಟಿ ಇನ್ಸೈಡ್, ಒಳಗಡೆ ಏನಾದರೂ ಅಬ್ನಾರ್ಮಲಿಟಿ ಇದೆನಾ ಇಲ್ವಾ, ಕರೆಕ್ಟ್ ಶೇಪ್ ಆ್ಯಂಡ್ ಸೈಜಲ್ಲಿ ಇದೆನಾ ಅನ್ನೋದನ್ನು ಚೆಕ್ ಮಾಡಿಸ್ಬೇಕು. ಓವ್ಯುಲೇಷನ್ ಟ್ರ್ಯಾಕಿಂಗ್, ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋದನ್ನು 35 ಇರಲಿ, 35ಕ್ಕಿಂತ ಮುಂಚೆ ಇರಲಿ, 25 ಇರಲಿ, ಯಾವಾಗಾದರೂ ಇರಲಿ, ನಿಮ್ಮ ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋದನ್ನು ತಿಳ್ಕೊಂಡು ಆ ದಿನಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಮೋಸ್ಟ್ ಆಫ್ ದಿ ವುಮನ್ ಕನ್ಸೀವ್ ಆಗ್ತಾರೆ. ಓಕೆ, ಸೊ ಎಷ್ಟೋ ಜನಕ್ಕೆ ಫರ್ಟೈಲ್ ವಿಂಡೋ ಗೊತ್ತಿರೋದಿಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರುತ್ತೆ. ಫರ್ಟೈಲ್ ವಿಂಡೋ ಬಿಟ್ಟು ಬೇರೆ ದಿವಸದಲ್ಲಿ ಟ್ರೈ ಮಾಡ್ತಾ ಇರ್ತಾರೆ, ಆಗ್ತಾ ಇರೋದಿಲ್ಲ, ಅವರಿಗೆ ಗೊತ್ತೇ ಇರೋದಿಲ್ಲ. ಓಕೆ, ದಿಸ್ ಇಸ್ ಮೈ ಫರ್ಟೈಲ್ ವಿಂಡೋ, ನಾನು ಇಲ್ಲೇ ಟ್ರೈ ಮಾಡಬೇಕು ಅನ್ನೋದು ಎಷ್ಟೊಂದು ಜನ ಗೊತ್ತಿರೋದಿಲ್ಲ. ಅದೇ ಪ್ರಾಬ್ಲಮ್ ಆಗೋದು. ಸೊ 35 ಆದಮೇಲೂ ನೀವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತೀರಾ ಅಂತಂದರೆ ಫಸ್ಟ್ ಥಿಂಗು ನಿಮ್ಮ ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋದನ್ನು ತಿಳ್ಕೊಂಡು ಅವತ್ತಿನ ದಿವಸದಲ್ಲಿ ನೀವು ಟ್ರೈ ಮಾಡಬೇಕು. ಇನ್ಫೆಕ್ಷನ್ನು ಆ್ಯಂಡ್ ಇಮ್ಯುನಿಟಿ ಸ್ಕ್ರೀನಿಂಗ್ ಟೆಸ್ಟ ಮಾಡಬೇಕು. ಅದರಲ್ಲಿ ರುಬೆಲ್ಲಾ, ಹೆಪಟೈಟಿಸ್ ಆ್ಯಂಡ್ HIV, ಸಿಫಿಲಿಸ್, ಟಾರ್ಚ್ ಪ್ಯಾನಲ್ ಅಂತಂದರೆ ಇದು ಸೆಟ್ ಆಫ್ ಟೆಸ್ಟ್ ಬರುತ್ತೆ. ಓಕೆ, ಇದು ಅಷ್ಟೂ ಸೇರಿಕೊಂಡು ಟಾರ್ಚ್ ಪ್ಯಾನಲ್ ಅಂತಂತ ಹೇಳ್ತಾರೆ. ಅದು ಎಲ್ಲನೂ ಟೆಸ್ಟ್ ಮಾಡಬೇಕು. ಆ್ಯಂಡ್ ಇನ್ಹೆರಿಟೆಡ್ ಕಂಡೀಷನ್, ಜೆನೆಟಿಕ್ ಸ್ಕ್ರೀನಿಂಗ್, ಏನಾದರೂ ನಿಮಗೆ ಇನ್ಹೆರಿಟ್ ಆಗಿರೋ ಅಂತಹ ಜೆನೆಟಿಕಲ್ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅದು ಈ ಟೆಸ್ಟ್ಗಳಿಂದ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ಪ್ರೀ ಕನ್ಸೆಪ್ಷನ್ ಟೆಸ್ಟ್, ಅಂದರೆ ಕನ್ಸೀವ್ ಆಗೋದಕ್ಕಿಂತ ಮುಂಚೆ ಮಾಡುವಂತಹ ಟೆಸ್ಟ್ಗಳು. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೆಸ್ಟ್, ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀರಾ ಆದಮೇಲೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಬೇಕು ಅಂತಂತಂದರೆ, ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಒಂದು ವಯಾಬಿಲಿಟಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಅಂದರೆ ಮಗು ಹಾರ್ಟ್ ಬೀಟ್ನ ಬಂದಿದ್ದಾನಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಸ್ಯಾಕ್ ಎಲ್ಲ ನೋಡ್ತಾರೆ. ಓಕೆ, ಅದು ವಯಾಬಿಲಿಟಿ ಸ್ಕ್ಯಾನ್ ಅಂತ. ಅದು ವೆರಿ ಫಸ್ಟ್ ಸ್ಕ್ಯಾನ್ ಯಾವಾಗ 8 ವೀಕ್ಸ್ಗಿಂತ ಮುಂಚೆನೇ ಮಾಡ್ತಾರೆ, 8 ವೀಕ್ಸ್ ಒಳಗಡೆಗೆ ಮಾಡ್ತಾರೆ ಇದನ್ನು. ಅದಾದಮೇಲೆ NT ಸ್ಕ್ಯಾನ್, ನ್ಯೂಟ್ರಲ್ ಟ್ರಾನ್ಸ್ಲನ್ಸಿ ಸ್ಕ್ಯಾನ್ ಪ್ಲಸ್ ಬ್ಲಡ್ ಟೆಸ್ಟ್, ಇವೆರಡು ಕಾಂಬಿನೇಷನ್ನು. ಇದನ್ನ ಮಾಡಿ ಮಗುಗೇನಾದರೂ ಅಬ್ನಾರ್ಮಲಿಟಿ ಇದೆನಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟು ನಾನ್ ಇನ್ವೇಸಿವ್ ಪ್ರೆನೆಟಲ್ ಟೆಸ್ಟಿಂಗ್ ಅಂದರೆ NIPT ಟೆಸ್ಟ್, ಹೈಲಿ ಅಕ್ಯುರೇಟ್ ಸ್ಕ್ರೀನಿಂಗ್ ಫಾರ್ ಡೌನ್ ಸಿಂಡ್ರೋಮ್ ಆ್ಯಂಡ್ ಅದರ್ ಕಂಡೀಷನ್ಸ್. ಆಯಿತಾ, NIPT ಟೆಸ್ಟ್ನ ಮಾಡೋದೇ ಅದಕ್ಕೋಸ್ಕರ. ವೆರಿ ಪ್ರೈಮರಿ ಟೆಸ್ಟ್ಗಳಲ್ಲಿ ಇದು ಕೂಡ ಒಂದು. ನೆಕ್ಸ್ಟು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ ಅರೌಂಡ್ 20 ವೀಕ್ಸು. ಅದಾದಮೇಲೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಮಾಡ್ತಾರೆ 24 to 28 ವೀಕ್ಸಲ್ಲಿ ಆ್ಯಂಡ್ GDMಗೋಸ್ಕರ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಫೀಟಲ್ ಗ್ರೋತ್ ಸ್ಕ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ನಾನ್ ಸ್ಟ್ರೆಸ್ ಟೆಸ್ಟ್ ಅಂದರೆ NST ಅಂತಂತ ಹೇಳಿ ಒಂದು ಟೆಸ್ಟ್ನ ಮಾಡ್ತಾರೆ. ಓಕೆ, ಈ ಎಲ್ಲ ಟೆಸ್ಟ್ಗಳು ಪ್ರೆಗ್ನೆಂಟ್ ಇದ್ದಾಗ ಮಾಡುವಂತಹ ಟೆಸ್ಟ್ಗಳು. ಟಿಪ್ಸ್ ಫಾರ್ ಹೆಲ್ದಿ ಪ್ರೆಗ್ನೆನ್ಸಿ. ಫಸ್ಟ್ ಥಿಂಗು, ಸ್ಟಾರ್ಟ್ ಪ್ರೆನೆಟಲ್ ವಿಟಮಿನ್ಸ್, ಸ್ಪೆಷಲಿ ಫೋಲಿಕ್ ಆ್ಯಸಿಡ್. ಈಗಂತರೂ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತೀರಾ ಅಂತಂತಂದರೆ ಅಲ್ಲಿಂದ 3 ಮಂತ್ಸ್ ಮುಂಚೆನೇ ನಿಮ್ಮ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈ 3 ಮಂತ್ಸಲ್ಲಿ ಫಾಲಿಕ್ ಆ್ಯಸಿಡ್ ಕೊಡ್ತಾರೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡ್ತಾರೆ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾರೆ. ಓಕೆ, ಫಸ್ಟ್ 3 ಮಂತ್ಸ್ ಅದು ಬರೀ ಪ್ರಿಪ್ರೇಷನ್ನು.
ಓಕೆ. ಈ 3 ಮಂತ್ಸಲ್ಲಿನೇ ಫಾಲಿಕ್ ಆ್ಯಸಿಡ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಯೂಶ್ವಲ್ ಆಗಿ. ಸೊ ನಿಮಗೆ ಡಾಕ್ಟರ್ಸ್ ಯಾವಾಗ ಹೇಳ್ತಾರೆ ಆವಾಗಿಂದ ನೀವು ಫಾಲಿಕ್ ಆ್ಯಸಿಡ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೂ ಸಾಕು. ಆ್ಯಂಡ್ 35+ ಆಗಿರೋದ್ರಿಂದ ಡಿಸಬಿಲಿಟೀಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಫಾಲಿಕ್ ಆ್ಯಸಿಡ್ನ ಮಿಸ್ ಮಾಡ್ದೇ ತೊಗೊಳ್ಳಿ. ಅಲಾಂಗ್ ವಿತ್ ಫಾಲಿಕ್ ಆ್ಯಸಿಡ್ ಡಾಕ್ಟರ್ಸ್ ಯಾವೆಲ್ಲ ಸಪ್ಲಿಮೆಂಟ್ಸ್ನ ಹೇಳಿರ್ತಾರೆ ಎಲ್ಲ ಸಪ್ಲಿಮೆಂಟ್ಸ್ನು ಅವ್ರು ಹೇಳಿರೋ ಡೋಸೇಜಲ್ಲಿ ಅವ್ರು ಹೇಳಿರೋ ಟೈಮಿಗೆ ಕರೆಕ್ಟಾಗಿ ತೊಗೋಬೇಕು. ನೆಕ್ಸ್ಟು ಮೇಂಟೈನ್ ಹೆಲ್ದಿ ಡಯಟ್ ಆ್ಯಂಡ್ ವೆಯ್ಟ್. ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. ಎಕ್ಸಸೈಸ್ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ವಿಗರಸ್ ಎಕ್ಸಸೈಸಸ್ ಎಲ್ಲ ಮಾಡಬಾರ್ದು. ನಾರ್ಮಲ್ ಎಕ್ಸಸೈಸಸ್ನ ಮಾಡಬೇಕು. ಓಕೆ. ಯಾವುದರಿಂದನೂ ನಿಮಗೆ ಸ್ಟ್ರೈನ್ ಆಗೋ ಅಂತಹ ಎಕ್ಸಸೈಸಸ್ನ ಮಾಡಬಾರ್ದು. ಹೆಲ್ದಿ ಲೈಫ್ ಸ್ಟೈಲ್ ಇದೆಲ್ಲ ಸೇರಿಸ್ಕೊಂಡ್ರೇ ಹೆಲ್ದಿ ಲೈಫ್ ಸ್ಟೈಲ್. ಓಕೆ. ಚೆನ್ನಾಗಿ ಊಟ ಮಾಡಬೇಕು, ಹೆಲ್ದಿ ಊಟ ಮಾಡಬೇಕು, ಹೊರಗಡೆದನ್ನೆಲ್ಲ ಜಾಸ್ತಿ ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು, ವೆಯ್ಟ್ ಮೇಂಟೈನ್ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಸೆಡೆಂಟರಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬಾರ್ದು. ಈಗೇನಾದರೂ ಚಟಗಳಿತ್ತು ಅಂತಂದ್ರೆ ಲೈಕ್ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್, ಈ ಥರದ್ದು ಕೆಫೇನ್ ಅಂದರೆ ಕಾಫಿ ಗಿಫಿ ಎಲ್ಲ ಜಾಸ್ತಿ ಕುಡಿತಾ ಇದ್ರಿ ಅಂತಂತಂದರೆ ಅಂಥವುಗಳನ್ನೆಲ್ಲ ಆದಷ್ಟು ಸ್ಟಾಪ್ ಮಾಡಿದ್ರೇ ತುಂಬಾ ಒಳ್ಳೆಯದು. ಆದಷ್ಟು ಅಲ್ಲ, ಸ್ಟಾಪ್ ಮಾಡಿದ್ರೇ ಒಳ್ಳೆಯದು. ಓಕೆ. ಮ್ಯಾನೇಜ್ ಸ್ಟ್ರೆಸ್. ಯಾವುದೇ ಕಾರಣಕ್ಕೂ ಆಗುತ್ತೋ ಇಲ್ಲೋ ಅನ್ನೋ ಸ್ಟ್ರೆಸ್ಸಿಂದನೇ ಅರ್ಧ ಜನಕ್ಕೆ ಆಗೋದಿಲ್ಲ. ಸೊ ಈಗ ಟ್ರೈ ಮಾಡ್ತಾ ಇದ್ದೀರಲ್ವಾ, ಯು ಪುಟ್ ಆಲ್ ಯುವರ್ ಎಫರ್ಟ್ಸ್ ಅಷ್ಟೇ. ರಿಸಲ್ಟು ದೇವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ಯೂಸ್ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೊಂಡಿದ್ದೆ ಬಿಡಿ. ಅದನ್ನು ನೋಡಿಬಿಟ್ರೆ ಅಯ್ಯೋ. ಈಗಂತಾರೆ ಆ್ಯಕ್ಚುಲಿ ಆ್ಯಂಗ್ಸೈಟಿ ಅಂದರೆ ಏನು, ಆ್ಯಂಗ್ಸೈಟಿ ಅಟ್ಯಾಕ್ ಅಂದರೆ ಏನು, ಪ್ಯಾನಿಕ್ ಅಟ್ಯಾಕ್ ಅಂದರೆ ಏನು ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಆಗ್ತಾ ಇದ್ದಿದ್ದು ಅದೇ, ಆದರೆ ನನಗೆ ಗೊತ್ತಿರಲಿಲ್ಲ ಇದೇ ಆಗ್ತಾ ಇದೆ ಅನ್ನೋದೂ ಗೊತ್ತಿಲ್ಲ. ನನಗೆ ಅದನ್ನು ನೇಮ್ ಮಾಡೋದೂ ಸಹಿತ ನನಗೆ ಗೊತ್ತಿರಲಿಲ್ಲ. ಓಕೆ. ಅಷ್ಟು ಅದಕ್ಕೇನು ಅನ್ಬೇಕು ಗೊತ್ತಿಲ್ಲ, ಹಂಗಿದ್ದಿದ್ದು ನಾನು. ಸೊ ಇವಾಗ ಅನಿಸುತ್ತೆ ದಟ್ ಇಸ್ ವಾಟ್ ಇಟ್ ವಾಸ್ ಅಂತ ಹೇಳಿ. ಆ್ಯಂಗ್ಸೈಟಿ, ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್ ಅದೆಲ್ಲ ಆಗಿದೆ, ಆದರೆ ಗೊತ್ತಿರಲಿಲ್ಲ ಅದೇ ಅದು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಓಕೆ. ಸೊ ಆದಷ್ಟು ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಏನು ಇಷ್ಟನೋ ಆ ಕೆಲಸಗಳ್ನ ಮಾಡಿ, ಸೊ ದಟ್ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಓಕೆ. ಆ್ಯಂಡ್ ಟ್ರ್ಯಾಕ್ ಯುವರ್ ಸೈಕಲ್ ಪ್ಯಾಟರ್ನ್ ಆ್ಯಂಡ್ ಓವ್ಯುಲೇಷನ್ ಫಾರ್ 6 ಮಂತ್ಸ್ ಅಟ್ಲೀಸ್ಟ್. ಸೊ ನಿಮಗೆ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ರೆಗ್ಯುಲರ್ ಸೈಕಲ್ಸ್ ಇತ್ತು ಅಂತಂತಂದರೆ ಅಂತೂ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇರ್ರೆಗ್ಯುಲರ್ ಏನಾದರೂ ಸೈಕಲ್ಸ್ ಇತ್ತು ಅಂತಂತಂದರೆ ಓವ್ಯುಲೇಷನ್ ಸಿಂಪ್ಟಮ್ಸ್ನ ನೋಡ್ಕೊಂಡ್ಬಿಟ್ಟು ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಅಟ್ಲೀಸ್ಟ್ 6 ಮಂತ್ಸ್ವರೆಗೂ ಟ್ರ್ಯಾಕ್ ಮಾಡಿ ನಿಮ್ಮ ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋದನ್ನು ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಡೇಸಲ್ಲಿ ಟ್ರೈ ಮಾಡಿ. ನಾನು ಹೇಳಿರೋ ಎಲ್ಲದನ್ನು ಜೊತೆಗೆ ಮಾಡಿಕೊಂಡು ನೀವು ಟ್ರೈ ಮಾಡಬೇಕು. ಓಕೆ. ಡಾಕ್ಟರ್ನ ಯಾವಾಗ ಮೀಟ್ ಮಾಡಬೇಕು, ಮಿನಿಮಮ್ 1 ಇಯರ್, 6 to 1 ಇಯರ್ವರೆಗೂ ನೀವು ಟ್ರೈ ಮಾಡಿ. ಆಗಿಲ್ಲ ವಿತೌಟ್ ಪ್ರೊಟೆಕ್ಷನ್ ಟ್ರೈ ಮಾಡಿ ಅಂದ್ರೂ ಆಗಿಲ್ಲ ಅಂದರೆ ಆವಾಗ ಡಾಕ್ಟ್ರ್ ಹತ್ರ ಹೋಗಿ. ಓಕೆ. ಅಲ್ಲಿವರೆಗೂ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಹೋಗಬೇಡಿ. 3 ಮಂತ್ಸ್ ಟ್ರೈ ಮಾಡಿದ್ದೀರಾ, 4 ಮಂತ್ಸ್ ಟ್ರೈ ಮಾಡಿದ್ದೀರಾ, ಅಕ್ಕ 6 ಮಂತ್ಸ್ ಆಗಿದೆ ಮದುವೆ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ, ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಅಷ್ಟು ಸ್ಟ್ರೆಸ್ ತೊಗೊಳ್ಳೋಷ್ಟು ಅವಶ್ಯಕತೆ ಇಲ್ಲ. 6 ಮಂತ್ಸಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೆಂಗೆ? 18 ವರ್ಷ ಮಕ್ಕಳಿಲ್ಲದೆ ಆಮೇಲೆ ಮಕ್ಕಳಾಗಿರೋರು ಇದ್ದಾರೆ. ಓಕೆ. ಅದರ ಅರ್ಥ ನಿಮಗೂ ಹಾಗೆ ಆಗಲಿ, ಹಾಗೆ ಆಗುತ್ತೆ, ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಓಕೆ. ಜಸ್ಟ್ ವಿದಿನ್ ಅ ಇಯರ್ ಆ ಸ್ಟ್ರೆಸ್ನ ತೊಗೋಬೇಡಿ. ನನಗೆ ಆಗ್ತಾ ಇಲ್ಲ ಅನ್ನೋ ಅಂತಹ ಸ್ಟ್ರೆಸ್ನ ತೊಗೊಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಯಾವಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತಂತಂದರೆ ವೆನ್ ಯು ನೋ ವಾಟ್ ಯು ಹ್ಯಾವ್ ಅನ್ನೋದು. ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಇತ್ತು ಅಂತಂದರೆ ಲೈಕ್ ಡಯಾಬಿಟಿಸ್ ಆಗಿರ್ಬೋದು, PCOS ಆಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅಬ್ನಾರ್ಮಲ್ ಬ್ಲೀಡಿಂಗ್ ಪ್ಯಾಟರ್ನ್ಸ್ ಆಗಿರಬಹುದು. ಈ ಥರದ್ದು ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ನಿಮಗಿದ್ದು ಇದರಿಂದ ನನಗೆ ಆಗಲ್ಲ, ಕಷ್ಟ ಆಗುತ್ತೆ ಪ್ರೆಗ್ನೆಂಟ್ ಆಗೋದು ಅನ್ನೋದೇನಾದರೂ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂತಂದರೆ ಆವಾಗ ಫಸ್ಟಿಗೆ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಶುಗರ್ಗಾಗಿರ್ಬೋದು, ನಿಮ್ಮ ಅಬ್ನಾರ್ಮಲ್ ಬ್ಲೀಡಿಂಗಿಗಾಗಿರಬಹುದು, ಏನು ಮಾಡಬಹುದು ಅನ್ನೋದನ್ನು ಡಾಕ್ಟ್ರ್ ಹತ್ರ ಮಾತಾಡಿ ಸಾರ್ಟ್ ಔಟ್ ಮಾಡಿಕೊಂಡು ಆಮೇಲೆ ಟ್ರೈ ಮಾಡಬೇಕಾಗತ್ತೆ. ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಅಂತಂದರೆ ಮಿಸ್ಕ್ಯಾರೇಜ್ ಹಿಸ್ಟ್ರಿ ಏನಾದರೂ ಇತ್ತು ಅಂತಂದರೆ ಅಂಥ ಟೈಮಲ್ಲಿ ನೆಕ್ಸ್ಟ್ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾ ಒಳ್ಳೆಯದು. ಓಕೆ. 35 ನಂತರ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥದ್ದೇನೂ ಇಲ್ಲ, ಆರಾಮಾಗಿ ಆಗುತ್ತೆ ಸುಮಾರಷ್ಟು ಜನಕ್ಕೆ. ಯಂಗ್ ಏಜ್ ಇದ್ರೂ, ಏಜ್ ಚೆನ್ನಾಗಿದ್ರೂ, ಏಜ್ ಕಮ್ಮಿ ಇದ್ರೂ, ಓವರ್ ಆಲ್ ಹೆಲ್ತ್ ಎಲ್ಲ ಚೆನ್ನಾಗಿದ್ರೂ, ಎಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದ್ರೂ ಅಂಥ ಟೈಮಲ್ಲೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಬರ್ಸ್ಕೊಂಡು ಬಂದಿರಬೇಕಷ್ಟೆ.
ಓಕೆ, ಏನು ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅದೇ ಆಗುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಲೇಟಾಗಿ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಕಮ್ಮಿ ಆಗುತ್ತೆ. 35+ ಇದ್ದು ನೀವು ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂತಂತಂದರೆ ಏನೇನೆಲ್ಲ ಮಾಡಬೇಕು, ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಪ್ರೆಗ್ನೆಂಟ್ ಆದಮೇಲೆ ಏನೆಲ್ಲ ಟೆಸ್ಟ್ ಮಾಡಿಸ್ಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.